ನಟಿ ಪವಿತ್ರ ಗೌಡೆಗೆ ಇನ್ಸ್ಟಾಗ್ರಾಂನಲ್ಲಿ ರೇಣುಕಾ ಸ್ವಾಮಿ ಅಶ್ಲೀಲವಾದ ಸಂದೇಶವನ್ನು ರವಾನಿಸಿದ್ದಾರೆ. ಹಂತ 1. 10 ವರ್ಷದಿಂದ ದರ್ಶನ್ ಜೊತೆ ಪವಿತ್ರ ಲಿವ್ ಇನ್ ರಿಲೇಶನ್ಶಿಪ್ ಇತ್ತು. ವೈಯಕ್ತಿಕ ಅದಕ್ಕೆ ಏನು ಸಮಸ್ಯೆ ಏನು, ಪೊಲೀಸ್ನವ್ರಿಗೆ ಏನದಕ್ಕೆ 10 ವರ್ಷದಿಂದ 16 ವರ್ಷದಿಂದ ಯಾರು ಹೇಳ್ಬೋದು. ಆದರೆ ಆ 10 ವರ್ಷದಿಂದ ಇದ್ದಂತಹ ಗಾಢವಾದ ಸಂಬಂಧದ ಪರಿಣಾಮವಾಗಿ ಇನ್ನೊಬ್ಬ ವ್ಯಕ್ತಿ ಕೆರಳಿರಬಹುದು ಅಂತ ಇದು ಪೊಲೀಸರ ವ್ಯಾಖ್ಯಾನ. ತಮ್ಮ ತನಿಖೆಯನ್ನು ಪೂರೈಸಿದ ನಂತರ ಇದೇ ನ್ಯಾಯಾಲಯದ ವ್ಯಾಖ್ಯಾನವಲ್ಲ, ಎರಡೂ ವ್ಯತ್ಯಾಸ ಇದೆ. ಈಗ ಇದನ್ನು ಓದಿದ ತಕ್ಷಣ ಇದೇ ಜಡ್ಜ್ಮೆಂಟ್ ಅನ್ನತ್ರ ನೋ. ಪವಿತ್ರಾಗೆ ಏನು ಮಾಡಿದರೂ ಜಯಿಸಬಹುದು ಎಂಬ ಅಹಮ್ಮಿತ್ತು ಅಂತ ಪೊಲೀಸರಿಗೆ ಅನಿಸಿದೆ ತನಿಖೆ ಆದಾಗ. ರೇಣುಕಾ ಕೊಲೆ ಮಾಡಿಯಾದರೂ ದ್ವೇಷ ತೀರಿಸಿಕೊಳ್ಳಲು ಆಕೆ ತೀರ್ಮಾನಿಸಿದ್ದರು. ದರ್ಶನ್, ಪವನ್, ವಿನಯ್ ಜೊತೆ ಸೇರಿ ಅಪಹರಣಕ್ಕೆ, ಕಿಡ್ನ್ಯಾಪ್ಗೆ ಮತ್ತು ಕೊಲೆಗೆ ಸಂಚನ್ನು ರೂಪಿಸಿದ್ದಾರೆ ಆಕೆ. ಪವನ್ ಮೊಬೈಲ್ ಮೂಲಕ ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡಿ ಅಥವಾ ಫೋನ್ ಮಾಡಿ ಕೆಡ್ಡಾಗಿ ಕೆಡವಿದ್ದಾರೆ. ಯಾರನ್ನ? ರೇಣುಕಾ ಸ್ವಾಮಿಯನ್ನು. ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿನಲ್ಲಿ ಪಟ್ಟಣಗೆರೆ ಶೆಡ್ಡಿಗೆ ತಂದು ಬಗೆ ಬಗೆಯ ಟಾರ್ಚರನ್ನು ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಹಣ ಬಲ, ಅಭಿಮಾನಿ ಬಲದಿಂದ ಕೇಸ್ ಮುಚ್ಚಿ ಹಾಕಲು ದರ್ಶನ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಪೊಲೀಸರು ತನಿಖೆಯಲ್ಲಿ ಕಂಡುಕೊಂಡಿರುವ ಸಾರಾಂಶ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.